ಭೂಮಿ ನಮ್ಮ ಹಕ್ಕು, ಅದನ್ನು ಬಿಟ್ಕೊಡಕ್ಕೆ ನಾವಂತೂ ತಯಾರಿಲ್ಲ. ಅದಕ್ಕೋಸ್ಕರ ನಾವು ಈಗ ಧರಣಿ ಸತ್ಯಾಗ್ರಹ ಸಹಿತ ಮಾಡೋಕ್ಕೂ ನಾವು ರೆಡಿ ಇದೀವಿ. ಮತ್ತೆ ನಮ್ಮನ್ನು ಕಿಡಿಗೇಡಿಗಳು ಅಂತ ಅವರು ಏನು ಕರೆದಿದ್ದಾರೆ ಅದನ್ನು ವಾಪಸ್ ತಗೊಳ್ಳದಿದ್ರೆ ಅವ್ರ ಮನೆ ಬಾಗಿಲಲ್ಲಿ ಹೋಗಿ ಧರಣಿ ಸತ್ಯಾಗ್ರಹ ಕೂರ್ತೀವಿ. ನಾವು ಹೆಣ್ಣು ಮಕ್ಕಳು ಸಹಿತ ಹೋಗಿ ಕೂತ್ಕೊಳ್ತೀವಿ ಅಲ್ಲಿ. ನಾವು ಪ್ರಗತಿಗೆ ವಿರೋಧಿಗಳು ಖಂಡಿತ ಅಲ್ಲ. ಲೈನ್ ಇಲ್ಲಿ ಹೋಗ್ಲಿ, ಆದರೆ ನಮ್ಮ ಕೃಷಿ ಭೂಮಿ ಮೇಲೆ ಹೋಗ್ಕೂಡ್ದು. ಒಂದು 500 ಮೀಟರ್ 300 ಮೀಟರ್ ಆಚೆ ಹೋದ್ರು ಕೂಡ ನಮ್ಮ ಎಲ್ಲಾ ಕೃಷಿ ಭೂಮಿಗಳು ತಪ್ಪುತ್ತೆ. ಈ ಕುಮಾರಗೌಡರು ಇಷ್ಟೆಲ್ಲ ಮನವರಿಕೆ ಮಾಡಿ ಅವ್ರು ಹೇಳ್ತಾ ಇದ್ದಾರೆ ಎಲ್ಲದನ್ನೂ ಕರೆಂಟಿಗೆ ತೊಂದರೆ ಕೊಡಬಾರ್ದು, ಎಲ್ಲರೂ ಬಿಟ್ಟು ಕೊಡ್ಬೇಕು ಅಂತ ಹೇಳಿ. ಈ ಕಡೆ ಭಾಗದವರಿಗೆ, ಈ ಕಡೆ 3-4 ಗ್ರಾಮ ಪಂಚಾಯತಿ ಗ್ರಾಮದವರಿಗೆ ಇವತ್ತಿನವರೆಗೂ ಒಂದು ಮನವರಿಕೆ ಮಾತಾಗಿರ್ಲಿ ಯಾವುದೇ ಆಗಲಿ ಈ ಕಡೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಕುಮಾರಗೌಡರು. DC ಅವರು ಆದೇಶ ಕೊಟ್ಟಿದ್ದಾರೆ ನಮಗೆ, ಆ ಮೂಲಕ ನಾವು ಪ್ರಾಜೆಕ್ಟ್ ನ ನಡ್ಸ್ಕೊಂಡು ಹೋಗ್ತಾ ಇದೀವಿ ಅಂತ KPTCL ನವರು ಎಲ್ರಿಗೂ ಮನವರಿಕೆ ಮಾಡ್ತಾ ಇಲ್ಲಿ ತಪ್ಪಾಗಿ ರೈತರನ್ನ ಮನವೊಲಿಸದೆ ಮನನೊಯಿಸ್ತಾ ತಮ್ಮ ಕಾರ್ಯವನ್ನ ಸಾಧಿಸ್ತಾ ಬರ್ತಾ ಇದ್ದಾರೆ. ಸತ್ತವನ್ ಸಾಯಿಲಿ ನಾನ್ ಬದುಕಬೇಕು ಅನ್ನೋ ಯೋಜನೆ ಇಟ್ಕೊಂಡು ಕೆಲವರು ಬೆಂಬಲಿಸ್ತಾ ಇದಾರಲ್ಲ, ಈ ಧೋರಣೆಯನ್ನ ನಾನು ನಿಷ್ಠುರವಾಗಿ ಖಂಡಿಸ್ತಾ ಇದ್ದೀವಿ. ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ ಅಪ್ಲೈ ಮಾಡಿದೀವಿ ಅಂತ ಕೇಳಿದ್ರೆ ಒಂದು ರೆಕಾರ್ಡ್ ಅಲ್ಲಿ ತೋರಿಸ್ಲಿಕ್ಕೆ ಸಮೇತನೂ ಅವತ್ತು ಅವ್ರ ಹತ್ರ ಇರ್ಲಿಲ್ಲ ಎವಿಡೆನ್ಸ್. ಅದನ್ನ ಕಣ್ಣಾರೆ ದಿನೇಶ್ ಅವರು ನೋಡ್ಕೊಂಡು ಹೋಗಿದ್ದಾರೆ. ಶಿರ್ವಾಳ್ ದಿನೇಶ್ ಅವರು ರೈತರನ್ನ ಕಿಡಿಗೇಡಿಗಳು ಅಂತ ಹೇಳಿದಾರಲ್ಲ, ರೈತರು ಯಾರು ಇಲ್ಲಿ ಕಿಡಿಗೇಡಿಗಳು ಇಲ್ಲ, ಎಲ್ಲರೂ ರೈತರು ಅವ್ರ ಭೂಮಿಗೋಸ್ಕರ ಹೋರಾಡಿದ್ದಾರೆ ಬಿಟ್ರೆ ಬೇರೆ ಯಾವ್ದಕ್ಕೋಸ್ಕರ ಹೋರಾಡಿಲ್ಲ ಇಲ್ಲಿ. ನನ್ನ ಹೆಸರು KS ಮಂಜಪ್ಪಗೌಡ, ಶಿರಗುಪ್ಪೆ ನನ್ನ ಗ್ರಾಮ. ನಾನು ಈಗ ಮಾತಾಡ್ತಾ ಇರ್ತಕ್ಕಂಥ ವಿಷಯ 110-11 KV ತ್ಯಾಗಾರ್ತೆ ಟು ಉಳ್ಳೂರಿಗೆ ಹೋಗ್ತಕ್ಕಂಥ ಒಂದು ಇದ್ರ ಬಗ್ಗೆ ನಾನು ಪತ್ರಿಕಾ ಮಿತ್ರರೊಡನೆ ನಾನೀಗ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಪತ್ರಿಕಾ ಮಿತ್ರರಿಗೆ ವಂದನೆಗಳನ್ನು ಹೇಳ್ತಾ, ನನ್ನ ಗ್ರಾಮದ ಕ್ಯಾದಿಗೊಪ್ಪ, ನಾರಗೋಡು, ಕೊಪ್ಪ, ಶಿರಗುಪ್ಪೆ, ಜಿಗಳೆಮನೆ ಗ್ರಾಮದವರಿಗೆ ನಮಸ್ಕಾರ ಮಾಡ್ತಾ, ನಾನು ಮಾತಾಡೋ ಉದ್ದೇಶ ಒಂದೇ, ಏನು ಅಂದರೆ ನಾವು ರೈತರ ಒಂದು ಹಿತಾಸಕ್ತಿಗೋಸ್ಕರ ಹೋರಾಟ 3-4 ವರ್ಷಗಳಿಂದ ಮಾಡ್ತಾನೆ ಬಂದಿದ್ದೀವಿ. ನಮ್ಮ ಹೋರಾಟವನ್ನು ರೈತ ಸಂಘಟನೆಗಳಿಗೆ ನಾವು ತಗೊಂಡು ಹೋಗಲಿಲ್ಲ, ಅದೇ ತಪ್ಪಾಗಿದ್ದು. ಹಾಗಾಗಿ ನಾವೇ ಹೋರಾಟ ಮಾಡಿದ್ವಿ. ನಾವು ಒಂದು 2-3 ಗ್ರಾಮದವ್ರು ಸೇರ್ಕೊಂಡು ಹೋರಾಟ ಮಾಡಿದ್ವಿ. ಹಾಗಾಗಿ ನಮ್ಮ ಅಳಿಲನ್ನು ಯಾರೂ ಕೇಳಲಿಲ್ಲ. ಹಾಗಾಗಿ ಅದನ್ನು KPTCLನವರು ದುರುಪಯೋಗ ಮಾಡ್ಕೊಂಡ್ರು. ಹಾಗೆ ನಮ್ಮ ವಿರುದ್ಧವಾಗಿ ಕೆಲವು ಹಿತಾಸಕ್ತಿಗಳು ನಮ್ಮ ವಿರುದ್ಧವಾಗೇ ಮಾಡ್ತಾ ಬಂದರು. ಇದರಿಂದ ನಮಗೆ ನ್ಯಾಯ ಇಲ್ಲಿವರೆಗೂ ಸಿಗಲಿಲ್ಲ. ಈಗ ನಾವು ನಮ್ಮ ಭೂಮಿ ನಮ್ಮ ಹಕ್ಕು, ಅದನ್ನು ಬಿಟ್ಕೊಡೋಕ್ಕೆ ನಾವಂತೂ ತಯಾರಿಲ್ಲ. ಅದಕ್ಕೋಸ್ಕರ ನಾವು ಈಗ ಧರಣಿ ಸತ್ಯಾಗ್ರಹ ಸಹಿತ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ಹಾಗಾಗಿ ನಮಗೆ ರೈತ ಸಂಘಟನೆಯ ಮಿತ್ರರುಗಳು ನಮಗೆ ಅವರು ಸಹಕಾರ ಬೇಕು ಅಂತೇಳಿ ಮೊದಲನೇದಾಗಿ ಕೇಳ್ಕೊಳ್ತೀನಿ. ಹಾಗೆಯೇ ಇಲ್ಲಿ ಈ ಹೋರಾಟದ ಮುಂಚೂಣಿ ಅಂದರೆ ಸುಮಾರು 3-4 ವರ್ಷಗಳು ನಾವು KPTCLನವರಿಗೆ ಒಂದು ಮನವಿ ಮಾಡಿದ್ವಿ, ಬದಲಿ ಮಾರ್ಗ ತಗೊಂಡೋಗಿ ಅಂತೇಳಿ. ನಾವು ಅವರಿಗೆ ಪರ್ಯಾಯ ಒಂದು ಆಲ್ಟರ್ನೇಟಿವ್ ಒಂದು ರೂಟನ್ನು ಸಹ ತೋರಿಸಿದ್ದೀವಿ. ಹಾಗೆಯೇ ಮೊದಲಿನ DC ಮೊದಲಿನ ಜಿಲ್ಲಾಧಿಕಾರಿಗಳು ನಮ್ಮ ಅಳಲನ್ನು ಗಮನವಿಟ್ಟು ಕೇಳಿದರು ಅವರು. ಹಾಗಾಗಿ ಅವರು ಒಂದು ಆಲ್ಟರ್ನೇಟಿವ್ ಒಂದು ದಾರಿ ಇದ್ದರೆ ಅದಕ್ಕೆ ಮಾಡ್ರಪ್ಪ ಅಂತೇಳಿ ಅವ್ರಿಗೆ ಹೆದರಿಸಿ, ನೀವು ಒಂದು ನೋಟಿಸು ಕೊಟ್ಕೊಳ್ದಂಗೆ ನೀವು ಕೆಲಸ ಮಾಡ್ತಾಯಿದ್ದೀರಿ, ಈ ರೈತರದ್ದು ಒಂದು ಹಕ್ಕಿದೆ ಅಂತೇಳಿ ಅವ್ರಿಗೆ ಗಮನಕ್ಕೆ ತಂದಾಗ ಆಲ್ಟರ್ನೇಟಿವ್ ರೂಟನ್ನು ಮಾಡಿದರು. 2 ರೂಟನ್ನು ಮಾಡಿದರು. ಮೊದಲನೇದಾಗಿ ಒಂದು ಪ್ರಪೋಸ್ಡು ಮತ್ತು 2 ಆಲ್ಟರ್ನೇಟಿವ್. ಈ ಆಲ್ಟರ್ನೇಟಿವ್ ರೂಟಲ್ಲಿ ಹೋದರೆ ಈ ರೈತರು ಎಲ್ಲರೂ ಉಳಿತಿದ್ರು. ಅಂದರೆ ಅದನ್ನು ಮನಗಂಡು DC ಅವ್ರಿಗೆ ಭಾರಿ ಖುಷಿ ಆಯಿತು. ಅಂದರೆ ಆಲ್ಟರ್ನೇಟಿವ್ ರೂಟಲ್ಲೇ ಹೋಗಲಿ ಅನ್ನೋದೊಂದು ಖುಷಿ ಆಯಿತು. ಆದರೆ ಈ KPTCLನವ್ರು ಸುಮ್ಮನೆ ಇದ್ದು ನಂತರ ಮತ್ತೆ ಅವರು ಇಲ್ಲಿಂದ ವರ್ಗಾವಣೆ ಆದಮೇಲೆ ಮತ್ತೆ ಶುರು ಮಾಡಿದರು, ಏನು ಇಲ್ಲ ನಾವು ಮೊದಲಿನ ರೂಟಲ್ಲೇ ಹೋಗ್ತೀವಿ ಅಂತೇಳಿ. ನಂತರ ಬಂದಂಥ DC ಅವರು ನಮ್ಮ ಫೇವರ್ ಆಗಿರಲಿಲ್ಲ, ರೈತರ ಪರವಾಗಿರಲಿಲ್ಲ, ರೈತರ ವಿರುದ್ಧವಾಗೇ ಅವರು ನಮ್ಮನ್ನು ಮಾಡ್ತಿದ್ರು, ನಮ್ಮನ್ನು ಕೌಂಟ್ರ್ ಮಾಡ್ತಾಯಿದ್ರು. ಹಾಗಾಗಿ ಅದಕ್ಕೆ ಕಾರಣ ಇದೆ, ಏನು ಅಂದರೆ ಅದು ಒಂದು ಸ್ವಹಿತ ಅಂತ ಹೇಳ್ತಾರೆ ಅಧಿಕಾರಿಗಳು, ಅದನ್ನು ಮಾಡ್ಕೊಳ್ತಾರೆ. ಈಗ ನಮ್ಮ ಜಮೀನು ಸುಮಾರು 175 ಸರ್ವೆ ನಂಬರ್ಗಳಿದ್ದು ಅದರಲ್ಲಿ ಸುಮಾರು 600-700 ಕುಟುಂಬಗಳು ಅದರಲ್ಲಿ ಬದುಕ್ತಾ ಇದ್ದೀವಿ. ಅದನ್ನು ಡಿಪೆಂಡ್ ಆಗಿದ್ದೀವಿ ಆ ಜಮೀನಲ್ಲಿ. ನಮಗೆ ಯಾವುದೇ ಮತ್ತು ಆದಾಯಗಳಿಲ್ಲ, ಜಮೀನೇ ನಮಗೆ ಆದಾಯ. ಹಾಗಾಗಿ ಬೆಲೆ ಬಾಳ ಬಂಗಾರದಂಥ ತೋಟ ಗದ್ದೆಗಳ ಮೇಲೆ ಇವರು ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಮೊದಲಿಂದನೂ ವಿರೋಧ ಇದೆ, ಈಗಲೂ ವಿರೋಧ ಮಾಡ್ತೀವಿ, ಮುಂದೂ ವಿರೋಧ ಮಾಡ್ತೀವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ ಸಹಿತ ನಮಗೆ ಮಾರ್ಗದರ್ಶನ DC ಅವ್ರಿಗೆ ತೋರಿಸಿತ್ತು. ಈಗ ಏನು 2ನೇ DC
ಗುರುದತ್ ಹೆಗಡೆ ಅವರು ಅದನ್ನು ಒಂದು ಸ್ವಲ್ಪನೂ ಮನಸ್ಸಿಗೆ ಹಾಕ್ಕೊಳ್ಳಿಲ್ಲ. ಆ ಎರಡನೇ ರೂಟನ್ನು ನಾವು ಒತ್ತಿ ಹೇಳಿದ್ವಿ, ಪ್ರತಿ ಮೀಟಿಂಗಲ್ಲೂ ಒತ್ತಿ ಹೇಳಿದ್ವಿ ಮೀಟಿಂಗಲ್ಲಿ, ಆದರೆ ಅವರು ಮನಸ್ಸಿಗೆ ಹಾಕ್ಕೊಂಡಿಲ್ಲ. ಹಾಗಾಗಿ ಅವರು ಒಂದು ಸೈಡ್, ಅದು ನಾನು ಕೋರ್ಟಿಗೆ ಗೌರವ ಕೊಡ್ತೀನಿ, ಆ ಕೋರ್ಟಲ್ಲಿ ಒಂದು ಸೈಡಾಗಿ ಅವರು ಮಾಡಿರ್ತಾರೆ. ಹಾಗಾಗಿ ಮತ್ತೆ ನಾವು ಹೈಕೋರ್ಟಿಗೆ ಹೋಗಿದ್ದೀವಿ, ನಾವು ಅಲ್ಲಿ ಜಯ ಗಳಿಸ್ಕೊಳ್ತೀವಿ. ಹಾಗಾಗಿ ಇದಕ್ಕೆ ವಿರುದ್ಧವಾಗಿ ನಮ್ಮಲ್ಲೇ ಇರ್ತಕ್ಕಂಥ ಕೆಲವು ಒಂದು ನಮ್ಮ ಹಿತೈಷಿಗಳೇ ಈ ಅಲ್ಲೇ ಲೈನ್ ಹೋಗಬೇಕು ಅಂತೇಳಿ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ವಿರುದ್ಧವಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ನಮ್ಮ ವಿರುದ್ಧವಾಗಿ ಕಿಡಿಗೇಡಿಗಳು ಅನ್ನೋದು, ಈ ಥರ ಎಲ್ಲ ಹೇಳ್ತಕ್ಕಂಥದ್ದು ನಮಗೆ ಭಾರಿ ಬೇಸರ ತಂದಿದೆ. ಅದಕ್ಕೆ ನಾವು ಎಲ್ಲ ಗ್ರಾಮದವರು ಅದಕ್ಕೆ ಖಂಡನೆ ಮಾಡ್ತೀವಿ. ಮತ್ತು ನಮ್ಮನ್ನು ಕಿಡಿಗೇಡಿಗಳು ಅಂತ ಅವರು ಏನು ಕರೆದಿದ್ದಾರೆ ಅದನ್ನು ವಾಪಸ್ ತಗೊಳ್ಳೋದಿದ್ದರೆ ಅವ್ರ ಮನೆ ಬಾಗಿಲಲ್ಲಿ ಹೋಗಿ ಧರಣಿ ಸತ್ಯಾಗ್ರಹ ಕೂರ್ತೀವಿ. ನಾವು ಹೆಣ್ಣುಮಕ್ಕಳು ಸಹಿತ ಹೋಗಿ ಕೂತ್ಕೊಳ್ತೀವಿ ಅಲ್ಲಿ. ಅದು ಒಬ್ಬರು ಮಾಜಿ ಜಿಲ್ಲಾ ಪಂಚಾಯತ್ ಜವಾಬ್ದಾರಿ ಜನನೇ ಅವರು, ಹಾಗೆಯೇ ಒಬ್ಬರು ರಾಜಕಾರಣಿಗಳು. ಹಾಗಾಗಿ ಈ ರಾಜಕಾರಣಿಗಳನ್ನು ಯಾರನ್ನೂ ನಂಬೋದಿಲ್ಲ, ಯಾಕೆಂದರೆ ನಮಗೆ ನಿಜವಾಗ್ಲೂ ಸಪೋರ್ಟ್ ಮಾಡಲಿಲ್ಲ ಅವರು ರಾಜಕಾರಣಿಗಳು. ಹಾಗಾಗಿ ನಮಗೆ ಹೆಸರು ಬೇಡ. ಹಾಗಾಗಿ ಆ ವಿಷಯವನ್ನು ಅವರು ಆಲ್ಟರ್ನೇಟಿವ್ ಏನು ಲೈನ್ ಮಾಡಿದೆ, ಯಾಕೆಂದರೆ DC ಅವರು ಸೆಲ್ವಮಣಿ ಅವರು ಆಲ್ಟರ್ನೇಟಿವ್ ಲೈನನ್ನು ಮಾಡಿದ್ದೇನೋ ಏನು ಇದಕ್ಕೆ ಅವರು ಮಾಡಿದ್ದು, ನಮ್ಮ ಇಷ್ಟು ಜನ ರೈತರ ಹಿತಾಸಕ್ತಿಗೋಸ್ಕರ ಅವ್ರು ಮಾಡಿದ್ದಾರೆ. ಇಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸೋಮಶೇಖರ್ ಲವಗೇರಿ ಅವರು ಇಲ್ಲಿ ಬಂದು ನಮ್ಮ ಜಮೀನಿಗೆ ಬಂದು ನಮ್ಮನ್ನು ಕಿಡಿಗೇಡಿಗಳು ಅಂತ ಕರೆದಿದ್ದಾರೆ. ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ಬೇಕು. ಯಾಕೆಂದರೆ ನಾವು ಕಿಡಿಗೇಡಿಗಳಲ್ಲ, ಯಾಕೆಂದರೆ ನಾವು ಭೂಮಿಯನ್ನು ಉಳಿಸ್ಕೊಂಡು ಭೂಮಿಯಿಂದ ಬದುಕಕ್ಕೋಸ್ಕರ ಒಂದು ಹೋರಾಟ ಮಾಡ್ತಾಯಿದ್ವಿ. ಇಲ್ಲಿವರೆಗೂ ಶಾಂತ ರೀತಿಯಿಂದ ಹೋರಾಟ ಆಗಿದೆ. ಮೊನ್ನೆ ಅವರು ಪದೇ ಅವರು ಫೇಕಾಗಿ KPTCLನವರು ಸುಳ್ಳುಗಾರರು, ಬರೀ ಸುಳ್ಳುಗಾರರು. ಅವರು ನಮಗೊಂದು ನೋಟಿಸು ಕೊಡದೆ ನಮ್ಮನ್ನು ಅಲ್ದಾಡಿಸಿದ್ದಾರೆ. ಹಾಗಾಗಿ 2-3 ವರ್ಷಗಳು ನಮ್ಮನ್ನು ಅಲ್ದಾಡಿಸಿ ಸುಳ್ಳನ್ನು ಹೇಳಿ ಬಂದಾಗ ಯಾವ ಮನುಷ್ಯನಿಗಾದರೂ ಸಿಟ್ಟು ಬರ್ತಿದೆ. ಹಾಗಾಗಿ ಅದು ಆಕ್ರೋಶದ ಸಿಟ್ಟು, ಆಕ್ರೋಶದ ಒಂದು ಪ್ರತಿಭಟನೆ ಆಗಿ ಅವತ್ತು ಮಾರ್ಪಾಡಾಗಿದೆ ಅಷ್ಟೇ, ಬಿಟ್ಟರೆ ಅವ್ರು ಕಿಡಿಗೇಡಿಗಳಲ್ಲ. ಅದನ್ನು ವಾಪಸ್ ತಗೊಳ್ಬೇಕು ಅವರು. ಹಾಗಾಗಿ ನಾವು ಈ ಹೋರಾಟವನ್ನು ಧರಣಿ ಸತ್ಯಾಗ್ರಹ ಮುಖಾಂತರ AC ಆಫೀಸಲ್ಲಿ ಕೂತ್ಕೊಳ್ಳೋಕೆ ರೆಡಿ ಇದ್ದೀವಿ. ಈ ಲೈನನ್ನು ಆಲ್ಟರ್ನೇಟಿವ್ ತಗೊಂಡೋಗ್ಬೇಕು. ಯಾಕೆಂದರೆ ನಮಗೆ ಶರಾವತಿ ಬ್ಯಾರೇಜನ್ನು ನಿಲ್ಲಿಸ್ತಾರೆ. ಯಾಕೆಂದರೆ ಅಲ್ಲಿ ಸಾವಿರಾರು ಮನೆಗಳು ಹೋಗ್ತವೆ. ಅದು ಜನರ ಉಪಯೋಗಕ್ಕಾಗಿ ನಿಲ್ಲಿಸಿದ್ದು. ಹಾಗೆಯೇ ಶಿಕಾರಿಪುರದಲ್ಲೂ ನಿಲ್ಲಿಸಿದ್ದಾರೆ. ಯಾಕೆ ನಿಲ್ಲಿಸಬಾರ್ದು? ಕಾನ್ಲೆಯಲ್ಲಿ ನಿಲ್ಲಿಸಿದ್ದಾರೆ. ಕಾನ್ಲೆಯಲ್ಲಿ ಬದಲಿ ವ್ಯವಸ್ಥೆಯನ್ನು ಮಾನ್ಯ ಮಂತ್ರಿಗಳೇ ಹೋಗಿ ಸರಿ ಮಾಡಿದ್ದಾರೆ. ನಮ್ಗೆ ಯಾಕೆ ಯಾರೂ ಬರ್ತಾ ಇಲ್ಲ? ಇಲ್ಲಿ BJP ಮುಖಂಡರಿರ್ಬೋದು ಅಥವಾ ಕಾಂಗ್ರೆಸ್ ಮುಖಂಡರಿರ್ಬೋದು, ಯಾರು ಬಂದು ಇದ್ರ ಬಗ್ಗೆ ಧ್ವನಿ ಎತ್ತಬೋದಿತ್ತಲ್ಲ, ಯಾರೂ ಬರ್ತಾ ಇಲ್ಲ. ದಯಮಾಡಿ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅಮರನಾಥ ಉಪವಾಸ ಸತ್ಯಾಗ್ರಹ ಬೇಕಾದರೂ ಕೂರ್ತೀವಿ. ಈ ಹೋರಾಟವನ್ನು ಇಲ್ಲಿಗೆ ಬಿಡೋದಿಲ್ಲ, ಮುಂದುವರಿಸ್ತೀವಿ ಅಂತ ಹೇಳ್ತಾ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ರೈತ ಸಂಘದ ಮುಖಂಡರಿಗೂ ಹಾಗೂ ಗ್ರಾಮದ ಹಿರಿಯರಿಗೂ ಎಲ್ಲರಿಗೂ ಮತ್ತು ಈ ಆಲ್ಟರ್ನೇಟಿವ್ ಪ್ರೊಜೆಕ್ಟ್ ಮಾಡಿ, ಇದು ಪ್ರಪೋಸ್ಡ್ ಲೈನು, ಎಲ್ಲೋ ಇರೋದು ಪ್ರಪೋಸ್ಡ್ ಲೈನು. ಇನ್ನೆರಡು ಆಲ್ಟರ್ನೇಟಿವ್ ಲೈನು ಸೆಲ್ವಮಣಿ DC ಅವರು ಇದ್ದಾಗ ತೋರಿಸಿದ್ದಾಗಿದೆ. ಅದನ್ನು ಅವರು ಪರಿಗಣನೆಗೆ ತೊಗೊಳ್ತಾ ಇಲ್ಲ. ಆಯಿತಾ? ಆಲ್ಟರ್ನೇಟಿವ್ ಲೈನಿಂದ ಯಾರಿಗೂ ತೊಂದರೆ ಆಗ್ತಾಯಿಲ್ಲ. ಹಾಗಾಗಿ ಅದನ್ನೇ ಮಾಡಬೇಕು ಅಂತೇಳಿ ನಾನು ಮತ್ತೊಮ್ಮೆ ರೈತರ ಪರವಾಗಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ನಮ್ಮದು ಪ್ರಪೋಸ್ಡ್ ಲೈನ್ ಏನಿದೆ 11 ಕಿಲೋಮೀಟ್ರು ತ್ಯಾಗಾರ್ತಿ ಟು ಉಳ್ಳೂರು, ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡಲು ಇಷ್ಟಪಡ್ತೀನಿ. ಜಗದೀಶ್ KG ಅಂತೇಳಿ ಕೊಪ್ಪದವ್ರು ನಾವು. ಈಗ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ ಪ್ರತಿಯೊಂದು ವಿಚಾರಗಳನ್ನು. ಏನೋ ಈ ಥರ ಹಿಂಗೆ ಕಡಿಮೆ ವೆಚ್ಚದಲ್ಲಿ ಕಡಿಮೆ ರೂಟಲ್ಲಿ ಲೈನ್ ತೊಗೊಂಡು ಹೋಗ್ಬೋದು. ನಮ್ಮ ಬೇಡಿಕೆ ಏನಪ್ಪ ಅಂದರೆ, ನಾವು ಪ್ರಗತಿಗಳಿಗೆ ವಿರೋಧಿಗಳು ಖಂಡಿತ ಅಲ್ಲ. ನಮಗೆ ಕರೆಂಟ್ ಬೇಕು, ಇಲ್ಲಿ ಹೋಗಲಿ. ಇದೇ ಲೈನ್ ಏನು ಪ್ರಪೋಸ್ಡ್ ಲೈನ್ ಇದೆ ಅದರ ಆಜುಬಾಜು ಹೋಗಲಿ. ಆದರೆ ನಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಏನಿದೆ, ಕೃಷಿ ಭೂಮಿ ಬಿಟ್ಟು ಒಂದು 500 ಮೀಟ್ರ್ ಆಚೆ ಹೋದರೆ, ತೆಂಬದಲ್ಲಿ ಹೋದರೆ ನಮಗೆ ಖಂಡಿತ ಯಾವುದೇ ಆಕ್ಷೇಪಣೆಗಳಿಲ್ಲ. ಇದನ್ನು ತಪ್ಪಾಗಿ ಬಿಂಬಿಸ್ತಾರೆ ಕೆಲವು ಮುಖಂಡರು. ತಮ್ಮ ಶಶಿ ಧ್ವನಿಯಲ್ಲಿ ಕೂಡ ಬೆಳಗ್ಗೆ ಮಾತಾಡಿದಂಥ ಇವರು ಅದನ್ನೆಲ್ಲ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅವರ ಪೈಕಿ ಈಗ ಮೊನ್ನೆ ಅವರ ವತಿಯಿಂದ ದಿನೇಶ್ ಇವರು ಶಿರ್ವಾಳ ಅವರೆಲ್ಲ ಬಂದಾಗ ಮಹಾಬಲೇಶ್ ಗೌಡರು ಅಂತವರು
ಪೂರ್ಣವಾಗಿ ಮಾಹಿತಿ ಕೊಟ್ಟು ನಮಗೆ ಒಂದು ಜೀವಿತಾವಧಿಯಲ್ಲಿ ಇರತಕ್ಕಂಥ ಒಂದು ತೋಟ ಅಂದರೆ ಅದರಲ್ಲಿ ಕಾಳುಮೆಣಸಿನ ಬಳ್ಳಿ ಹಂಬಿರತಕ್ಕಂಥ ಒಂದು ಅಡಿಕೆ ಮರದಲ್ಲಿ ಎಷ್ಟು ವರ್ಷ ತನ್ನ ಜೀವಿತಾವಧಿಯಲ್ಲಿ ಇನ್ಕಮ್ ಕೊಡಬಲ್ಲದು ಒಬ್ಬ ಕೃಷಿಕನಿಗೆ, ಅದನ್ನು ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಬಂದು ಮನನ ಮಾಡಿ ಮನಮುಟ್ಟಂಗೆ ಹೇಳಿ ಅದರ ಇದನ್ನು ತೀರ್ಮಾನ ಮಾಡಿದರೆ ಅದನ್ನು ರೈತರು ಒಪ್ಪಿದ್ದೇ ಆದರೆ ನಮಗೆ ಕಾಂಪೆನ್ಸೇಷನ್ ಕೊಟ್ಟು ನಾವು ಅದನ್ನು ನಮ್ಮ ಒಪ್ಪಿಗೆ ಇಲ್ಲದೆ ನೀವು ಮಾಡಿಕೊಡ್ದು. ನಮ್ಮ ಜಾಗಕ್ಕೆ ಬರೋದಕ್ಕೂ ಮುಂಚೆ ನಮ್ಗೆ ಯಾವುದೇ ಒಂದು ನೋಟಿಸ್ ಇತ್ಯಾದಿಗಳು ಏನೂ ಸರ್ವ್ ಮಾಡಿಲ್ಲ. ಹಾಗೆ ಏಕಾಏಕಿ ಬಂದು ಇದು ಮಾಡಿದ್ರೆ ನಾವು ತೀವ್ರವಾಗಿ ಪ್ರತಿಭಟಿಸ್ತಾ ಇದ್ದೀವಿ. ಇದರಲ್ಲೆಲ್ಲ ಸಾಕಷ್ಟು ತಪ್ಪು ಮಾಹಿತಿಗಳನ್ನು ಇತರೆ ಲೀಡರ್ಸ್ಗಳೆಲ್ಲ ಕೊಡ್ತಾ ಇದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರ, ಆಯಿತಾ. ನಮ್ಮಲ್ಲಿ ನಾವು ಹೇಳೋದೇನು, ನಾವು ಮತ್ತೊಮ್ಮೆ ನಾನು ಪ್ರಸ್ತುತಪಡಿಸ್ತೀನಿ, ನಾವು ಪ್ರಗತಿಗೆ ವಿರೋಧಿಗಳು ಖಂಡಿತ ಅಲ್ಲ. ಲೈನ್ ಇಲ್ಲಿ ಹೋಗಲಿ, ಆದರೆ ನಮ್ಮ ಕೃಷಿ ಭೂಮಿ ಮೇಲೆ ಹೋಗ್ಕೊಡ್ದು. ಒಂದು 500 ಮೀಟ್ರ್ 300 ಮೀಟ್ರ್ ಆಚೆ ಹೋದರೂ ಕೂಡ ನಮ್ಮ ಎಲ್ಲ ಕೃಷಿ ಭೂಮಿಗಳು ತಪ್ಪುತ್ತೆ. ಆದ್ದರಿಂದ ಕಿಡಿಗೇಡಿಗಳನ್ನು ಪದಗಳನ್ನೆಲ್ಲ ಬಳಸಿ ಇದು ಮಾಡೋಂಥ ಔಚಿತ್ಯ ಖಂಡಿತ ಇಲ್ಲ. ಆಮೇಲೆ ಒಂದು 7 ಜನಕ್ಕೆ ಬೇಕು ಅಂತ ಟಾರ್ಗೆಟ್ ಮಾಡಿ ಅವರನ್ನು ಏನೋ ನಾನ್ ಬೇಲಬಲ್ ವಾರೆಂಟ್ ಅನ್ನೋ ಮಟ್ಟಕ್ಕೆ FIR ಅವ್ರ ಮೇಲೆ ದಾಖಲು ಮಾಡಿದ್ದಾರೆ. ಅದನ್ನು ತಕ್ಷಣ ಅವರಿಗೆ ತೆರವು ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂಡು. ಅದು ಸುಳ್ಳು, ಅದು ಆ್ಯಕ್ಚುಲಾಗಿ ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಒಂದು ಫ್ಯಾಮಿಲಿನ ಟಾರ್ಗೆಟ್ ಮಾಡಿದ್ದಾರೆ. ಅದು ಕೂಡ ಅದು ನಮಗೆ ಆಕ್ಷೇಪ ಇದೆ ಅದ್ರ ಬಗ್ಗೆ. ಇವತ್ತೇನು 11 KV 3-4 ಗ್ರಾಮ ಪಂಚಾಯಿತಿಗೆ ತಗೊಂಡು ಹೋಗ್ಬೇಕು ಅಂತ ಬೆಸ್ಕಾಂ ಇಲಾಖೆಯವರು ತಗೊಂಡು ಹೋಗೋಕ್ಕೆ ಇಷ್ಟಪಟ್ಟಿದ್ದಾರೆ. ಆಮೇಲೆ ಸರ್ಕಾರನೂ ಅದಕ್ಕೆ ಆದೇಶ ಕೊಟ್ಟಿದೆ. ಇದು 3-4 ಗ್ರಾಮ ಪಂಚಾಯಿತಿಯವರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಪೂರ್ತಿ ಕೃಷಿ ಭೂಮಿ, ತೋಟ, ಗದ್ದೆ ಇರೋಂಥ ಭೂಮಿಯಲ್ಲೇ ಹೋಗ್ತಾಯಿದೆ. ಹಾಗಾಗಿ ಎರಡನೇದಾಗಿ ಈ ಕುಮಾರಗೌಡರು ಇಷ್ಟೆಲ್ಲ ಮನವರಿಕೆ ಮಾಡಿ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲದನ್ನೂ ಕರೆಂಟಿಗೆ ತೊಂದರೆ ಕೊಡಬಾರ್ದು, ಎಲ್ಲರೂ ಬಿಟ್ಟುಕೊಡ್ಬೇಕು ಅಂತೇಳಿ. ಈ ಕಡೆ ಭಾಗದವರಿಗೆ, ಈ ಕಡೆ 3-4 ಗ್ರಾಮ ಪಂಚಾಯಿತಿ ಗ್ರಾಮದವರಿಗೆ ಇವತ್ತಿನವರೆಗೂ ಒಂದು ಮನವರಿಕೆ ಮಾತಾಗಿರಲಿ ಯಾವುದೇ ಆಗಲಿ ಈ ಕಡೆ ಜನಗಳನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಕುಮಾರಗೌಡರು. ಅವರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರಲ್ಲ, ದಯವಿಟ್ಟು ಬಂದು ನಮ್ಮ ಗ್ರಾಮಕ್ಕೆ ಈ ಕಡೆ ಬಾಳೆಗುಂಡಿ, ಜಿಗಳೆಮನೆ, ಸಿರುಗುಪ್ಪೆ, ಕ್ಯಾದಿಗೊಪ್ಪ, ನಾರ್ಗೋಡು, ಹಿರೇಬಿಲ್ಗುಂಜಿ, ಕೊಪ್ಪ, ಮಳ್ಳ ಈ ಥರ ಗ್ರಾಮದ ರೈತರಿಗೆ ಮನವರಿಕೆ ಮಾಡಿ ಯಾವ ರೀತಿ ಮೂಲಕ ನಾವು ಲೈನ್ ತಗೊಂಡು ಹೋಗಬೇಕು ಆ ರೀತಿ ತಗೊಂಡು ಹೋಗೋಣ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗೋಣ, ಯಾರಿಗೂ ತೊಂದರೆ ಆಗಬಾರ್ದು ಅಂತ ತಗೊಂಡು ಹೋದರೆ ನಮಗೆಲ್ಲರಿಗೂ ಒಪ್ಪಿಗೆ ಇದೆ. ಅಲ್ಲಿ ಮೇಲ್ಗಡೆ ತಗೊಂಡು ಹೋಗಲಿಕ್ಕೆ ಮುಂಚಿನ DC ಸಿಲ್ವಾಮಣಿಯವರು ಸಹ ಒಪ್ಪಿಗೆ ಕೊಟ್ಟಿದ್ದರು. 3-4 ಕಂಬ ನನ್ನ ಕೈಯಿಂದ ಆಗಲಿ ನಾನು ಕೊಡ್ತೀನಿ, ಆ ಲೈನಾಗಿ ತಗೊಂಡು ಹೋಗ್ರಿ. ಎಷ್ಟೋ ಜನ ರೈತರು ಉಳಿತಾರೆ ಇಲ್ಲಿ, ಗೊತ್ತಾಯ್ತಾ. 100 ಜನ ರೈತರನ್ನ ಸಾಯಿಸಿ 100 ಜನ ರೈತರನ್ನ ನಾವು ಬದುಕ್ಸೋದಲ್ಲ. ಇವ್ರಿಗೆ ತೊಂದರೆ ಆಗಲಿಲ್ದಂಗೆ ಅವರಿಗೂ ಒಯ್ಯಬೇಕು, ಇವರಿಗೂ ತೊಂದರೆ ಆಗಬಾರ್ದು, ಆ ರೀತಿ ಒಯ್ಯಬೇಕು ಅಂತ ಹೇಳ್ಬಿಟ್ಟು ನಾನು ಈ ಪತ್ರಿಕೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲ ತಿಳಿಯಪಡಿಸಿದ್ದೇನೆಂದರೆ, ಈ 11 KV ಗ್ರಿಡ್ ಮತ್ತು ಅದಕ್ಕೆ ಸಂಪರ್ಕ ಕಲ್ಪಿಸುವ ಒಂದು ಯೋಜನೆಯನ್ನು ಏನು ಅನುಷ್ಠಾನಗೊಳಿಸಿದ್ದಾರೆ ಹಾಗೂ ಅದನ್ನು DC ಅವರು ಆದೇಶ ಕೊಟ್ಟಿದ್ದಾರೆ ನಮಗೆ, ಆ ಮೂಲಕ ನಾವು ಪ್ರಾಜೆಕ್ಟ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ KPTCLನವರು ಎಲ್ರಿಗೂ ಮನವರಿಕೆ ಮಾಡ್ತಾ ಇಲ್ಲಿ ತಪ್ಪಾಗಿ ರೈತರನ್ನ ಮನವೊಲಿಸದೆ ಮನನೊಯಿಸ್ತಾ ತಮ್ಮ ಕಾರ್ಯವನ್ನು ಸಾಧಿಸ್ತಾ ಬರ್ತಾ ಇದ್ದಾರೆ. ಅದಲ್ಲದೆ ಕೆಲವರು ಹೇಳಿದರು ಈ ರೈತರನ್ನ ಕೆಲವರಿಗೆ ಕಾಂಪನ್ಸೇಷನ್ ವ್ಯವಸ್ಥೆ ಮಾಡಿದ್ದೀವಿ, ಅವರಿಗೆ ಅದನ್ನು ನಿರಾಕರಿಸ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ KPTCLನವರು 1 ಎಕರೆಗೆ 2.5 ಲಕ್ಷ ರೂಪಾಯಿನ ನಿಗದಿಪಡಿಸಿದ್ದಾರೆ. 1 ಎಕರೆನ 2.5 ಲಕ್ಷ ರೂಪಾಯಿಗೆ ಭೂಮಿನ ಯಾರು ರೈತರು ತಮ್ಮ ಒಂದು ಜಮೀನನ್ನು ಕೊಡ್ಲಿಕ್ಕೆ ಬಯಸ್ತಾರೋ ಅವರು ಲೆಕ್ಕಕ್ಕೆ ತಗೊಂಡು ಅವರ ಜಮೀನಿನ ಮೂಲಕನೇ ತಗೊಂಡು ಹೋಗೋ ವ್ಯವಸ್ಥೆ ಮಾಡ್ಕೊಂಡ್ಲಿ. ಈಗ 2.5 ಲಕ್ಷ ರೂಪಾಯಿಗೆ 1 ಎಕರೆ ಜಮೀನನ್ನು ಯಾರು ಕೊಡ್ತಾರೆ? ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕೆಲವರು ಹೇಳಿದರು ಅದರಲ್ಲಿ ಹೋಗ್ತಕ್ಕಂಥದ್ದು ಕೇವಲ 5 ಗುಂಟೆ 10 ಗುಂಟೆ ಜಾಗ ಅಂತ. ಒಂದು ಜಮೀನಿನ 1 ಎಕರೆ ಜಾಗದಾಗೆ 10 ಗುಂಟೆ ಮಧ್ಯಭಾಗದಲ್ಲಿ ಒಂದು ಲೈನ್ ಹೋದರೆ ಆ ಕಡೆ ಈ ಕಡೆ ಭಾಗದಾಗಿರೋ ಜಮೀನಿನಲ್ಲಿ ಯಾವುದೇ ರೀತಿಯ ಒಂದು ವಾಣಿಜ್ಯ ಬೆಳೆ ಆಗಿರ್ತ ಒಂದು ಅಡಿಕೆನ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಮಲೆನಾಡಿನ ಪ್ರಾಂತ್ಯದಲ್ಲಿ ಇವರೆಲ್ಲರೂ ಹೇಳ್ತಾರೆ ಭತ್ತ ಒಂದು ಬೆಳ್ಕೊಂಡ್ರೆ ಇಲ್ಲಿ ಜೀವನ ಪರಿಸ್ಥಿತಿ ಯಾವ ಬೆಳೆನೂ ಮತ್ತೊಂದು ಪರ್ಯಾಯವಾದ ಬೆಳೆ ಇಲ್ಲ ಅಡಿಕೆ ಒಂದು ಬಿಟ್ಟರೆ. ಇಲ್ಲಿನ ಜನ ನಂಬ್ಕೊಂಡಿರೋದು ಅಡಿಕೆ ಮತ್ತು ಬಾಗಾಯ್ತನ್ನ ಮತ್ತು ವಾಣಿಜ್ಯ ಬೆಳೆಯಾಗಿರ್ತಕ್ಕಂಥದ್ದು ಅದು ಒಂದೇ. ಅದಕ್ಕೋಸ್ಕರ ಎಲ್ಲ ರೈತರು ಇವತ್ತು 1 ಎಕರೆ ಭೂಮಿ ಇರೋನು ಅಡಿಕೆ ಜಾಗ ಮಾಡದೇ ಇರೋಂಥವ್ರು ಮುಂದಿನ ದಿವಸ ಮಾಡಬಾರ್ದು ಅಂತ ಏನಾದರೂ ಯೋಜನೆ ಇದೆಯಾ? ಅವನು ಆ ಜಮೀನಿನ ಮಧ್ಯೆ ಹೋಯ್ತು ಅಂದರೆ ಅವನು ಜೀವನ ಪರ್ಯಂತ ಭತ್ತ ಬೆಳ್ಕೊಂಡೇ ಇರಬೇಕಾ? ಆಮೇಲೆ ಇವಾಗ ಗ್ರಿಡ್ನಲ್ಲಿ ಕೆಳಭಾಗದ ಲೈನ್ ಭಾಗದಲ್ಲಿ ಇವತ್ತು ಯಾರಾದರೂ ಒಂದು ನೀರಾವರಿ ಯೋಜನೆ ಮಾಡಬೇಕು, ಬೋರ್ವೆಲ್ ಕೊರೆಸ್ಬೇಕು ಅಂದರೆ ಯಾವ ಒಂದು ಇದಕ್ಕೂ ಅವಕಾಶ ಇರೋದಿಲ್ಲ. ಹಾಗೆಯೇ ಈ ಒಂದು ಮುಂಗಾರು ಸಂದರ್ಭದಾಗೆ ಇಲ್ಲಿ ಮಲೆನಾಡು ಪ್ರದೇಶದಲ್ಲಿ ಗುಡುಗು ಮತ್ತೊಂದು ಈ ಪ್ರಮಾಣ ಎಷ್ಟಿರ್ತೈತಿ ಅಂದರೆ ಪ್ರಾಣಾಪಾಯ ಆಗಂಥ ಸಂದರ್ಭದಲ್ಲಿ KPTCL ಆಗಲಿ ಅಥವಾ ಮತ್ತೊಬ್ಬ ಸಂಘಟನೆಗಳಾಗಲಿ ಯಾರೂ ಇಲ್ಲಿ ಬಂದು ಅದನ್ನು ಪರಿಹಾರ ಆಗಲಿ ಅದಕ್ಕೆ ಒಂದು ಯಾವುದೇ ರೀತಿ ಒಂದು ವ್ಯವಸ್ಥಿತವಾದ ಇದನ್ನು ಯೋಜನೆಯನ್ನು ರೂಪಿಸೋಕ್ಕೆ ಸಾಧ್ಯನೇ ಇಲ್ಲ. ಸತ್ತವನು ಸಾಯಲಿ,
ನಾನು ಬದುಕಬೇಕು ಅನ್ನೋ ಯೋಜನೆ ಇಟ್ಕೊಂಡು ಕೆಲವರು ಬೆಂಬಲಿಸ್ತಾ ಇದ್ದಾರಲ್ಲ, ಈ ಧೋರಣೆಯನ್ನು ನಾನು ನಿಷ್ಠುರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ಧರಣಿಯನ್ನು ಅವರು ಹತ್ತಿಕ್ಕಲಿಕ್ಕೋಸ್ಕರ ಕೆಲವು ಸಂಘಟನೆಗಳ ಮೂಲಕ ಆಗಲಿ ಅಥವಾ ಕೆಲವು ಮುಖಂಡರ ಮೂಲಕವಾಗಲಿ ತಿಳಿಪಡಿಸ್ತಾ ಹೋದರೆ ಇದು ಒಂದು ಥರ ವೈಯಕ್ತಿಕ ಜಿದ್ದನ್ನು ಏರ್ಪಡಿಸ್ತಾ ಇದೆ ಸಮಾಜದಲ್ಲಿ. ಶೋಷಣೆಗೊಳಗಾದ ರೈತರಿಗೆ ಬೆಂಬಲ ಕೊಡುವಂಥದ್ದು ನಮ್ಮ ಒಂದು ಸಂಘಟನೆಯ ಉದ್ದೇಶ ಆಗಿರಬೇಕೇ ಹೊರತು ಯಾವುದೋ ಒಂದು ಬೆಂಬಲಕ್ಕೋಸ್ಕರನೋ ಅಥವಾ ತನ್ನ ವೈಯಕ್ತಿಕ ಹಿತಾಸಕ್ತಿ ಬೆಳೆಸಲಿಕ್ಕೋಸ್ಕರನೋ ಒಂದು ಸಮಾಜದ ವಿರುದ್ಧವಾಗಿ ನಿಲ್ತಕ್ಕಂಥದ್ದು ಒಬ್ಬ ಸಂಘಟನೆಗೆ ಆಗಲಿ ಅಥವಾ ರಾಜಕೀಯ ಮುಖಂಡರುಗಳಿಗಾಗಲಿ ಶೋಭೆ ತರೋಂಥ ವಿಷಯ ಅಲ್ಲ. ಈಗಾಗಲೇ ಇಲ್ಲಿ ನೂರಾರು ಜನ ರೈತರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿ ವ್ಯತಿರಿಕ್ತ ಇಲ್ಲ, ಅವ್ರನ್ನ ಕಿಡಿಗೇಡಿಗಳು ಅಂತಕ್ಕಂಥದ್ದು. ಜೊತೆಗೆ ಹಾಗೆಯೇ ಅವರು ತಮ್ಮ ಹಕ್ಕಿಗಾಗಿ ತಾವು ಹೋರಾಟ ಮಾಡ್ತಾ ಇದ್ದರೆ ಅಕಸ್ಮಾತಾಗಿ ಭಾಗವಹಿಸೋಂಥ ಒಂದು ಆಸಕ್ತಿ ಇಲ್ಲದೆ ಹೋದರೂ ಇಲ್ಲ. ಅದನ್ನು ನೋಡ್ಕೊಂಡು ಸುಮ್ಮನಿದ್ಬಿಟ್ರೆ ಅವರು ಅಕಸ್ಮಾತಾಗಿ ಸೋಲೋದು ಬಿಡೋದು ನಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದಲ್ಲ. ಅದು ಸರ್ಕಾರ ಮತ್ತು ಕಾನೂನುಬದ್ಧವಾಗಿ ಇರತಕ್ಕಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆನ ಯಾರೂ ಉಲ್ಲಂಘನೆ ಮಾಡೋಕ್ಕಾಗಲ್ಲ. ಹಾಗಂತ ಸರ್ಕಾರದ ಆದೇಶ ಇದೆ ಅಂದ ಮಾತ್ರಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ತಕ್ಕಂಥ ಯಾವುದೇ ಒಂದು ತಹಶೀಲ್ದಾರ್ ಆಗಿರಲಿ, ಅಸಿಸ್ಟೆಂಟ್ ಕಮಿಷನರ್ಗಳಾಗಿರ್ಬೋದು, DC ಆಗಿರ್ಬೋದು, ಆದೇಶ ಕೊಟ್ಟಿದ್ದಾರೆ. ಹಾಗಿದ್ದಾಗೆ 111 ಜನ ನಾವು ಪಿಟಿಷನ್ಗಳದಾರರಿಗೆ ಯಾರಿಗಾದರೂ ಒಂದು ಸರ್ಕ್ಯುಲರ್ ಕಳಿಸಿದಾರೆ? ಅವರು ಯಾವುದೇ ರೀತಿ ಸರ್ಕ್ಯುಲರ್ಗಳಿಲ್ಲ. ನಾವು ಕೋರ್ಟಿಗೆ ಹೋದ್ವಿ, DC ಹೋದ್ವಿ ಬಂದ್ವಿ, DC ಹೋದ್ವಿ ಬಂದ್ವಿ. ಅವರು ಒಂದು ಫಾರೆಸ್ಟ್ ಕ್ಲಿಯರೆನ್ಸಿಗೆ ಅಪ್ಲೈ ಮಾಡಿದ್ದೀವಿ ಅಂತ ಕೇಳಿದ್ರೆ ಒಂದು ರೆಕಾರ್ಡಲ್ಲಿ ತೋರಿಸ್ಲಿಕ್ಕೆ ಸಮೇತನೂ ಅವತ್ತು ಅವ್ರ ಹತ್ರ ಇರಲಿಲ್ಲ ಎವಿಡೆನ್ಸ್ಗಳು. ಅದನ್ನು ಕಣ್ಣಾರೆ ದಿನೇಶ್ ಅವರು ನೋಡ್ಕೊಂಡು ಹೋಗಿದ್ದಾರೆ, ಶಿರ್ವಾಳ ದಿನೇಶ್ ಅವರು. ಅವರಿಗೆ ನಿಗದಿತವಾದ ನಿಖರವಾದ ಒಂದು ಜಮೀನಿನ ಬೆಲೆನೇ ತಿಳಿಸ್ರಿ ಅಂದರೆ ತಿಳಿಸ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು. ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಿಡಿಗೇಡಿಗಳು ಅನ್ನೋಂಥದ್ದು ಅಥವಾ ಇನ್ನೊಂದು ಕಾನೂನಾತ್ಮಕವಾಗಿ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಮಾಡಬಾರ್ದು ಅಂತ ಕೇಸ್ಗಳನ್ನು ಫೈಲ್ ಮಾಡೋದಾಗಲಿ, ಇದರಿಂದ ಯಾವುದೇ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಬಹುದೇ ಹೊರತು ನಿರಂತರವಾಗಿ ಹೋರಾಟನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಅಂತ ಹೇಳ್ಬಿಟ್ಟು ನಾನು ಇವಾಗ ಮಾತಾಡೋಕೆ ಹೊರಟಿರೋದು ಲೈನ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಈಗ ನಾನು ಇವಾಗ ಹೊಸದಾಗಿ ಹೇಳೋದೇನೂ ಇಲ್ಲ. ಇವರು ಆಶಾ ಅಂತ ಹೇಳ್ಬಿಟ್ಟು ಇವ್ರ ಮನೆಯವ್ರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ, ಮತ್ತು ಇವ್ರ ಮನೆಯವ್ರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ ಇವರು ಇವ್ರ ಮನೆಯವ್ರನ್ನ ಟಾರ್ಗೆಟ್ ಮಾಡಿ 5 ಜನರನ್ನ, ಒಂದೇ ಮನೆಯಲ್ಲಿರೋ 5 ಜನನ್ನ ಟಾರ್ಗೆಟ್ ಮಾಡಿ FIR ಮಾಡಿದ್ದಾರೆ. ಅದರಲ್ಲಿ ಅಲ್ಲಿದ್ದವ್ರು ಒಬ್ಬರೇ, ಅಂದರೆ ಆ ಘಟನೆ ನಡಿಬೇಕಾಗಿರೋ ಜಾಗದಲ್ಲಿ ಇರೋರು ಒಬ್ಬರು ನೋಡೋಕೆ ಅಂತ ಬಂದಿದ್ರು ಅವರಪ್ಪ, ಅವ್ರನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ. ಇನ್ನೊಬ್ಬ ಕೆಲ್ಸಕ್ಕೆ ಹೋಗಿದ್ದ ಹುಡುಗ ಅಲ್ಲಿ ಇರಲೇ ಇಲ್ಲ. ಅದಕ್ಕೂ ಏನೂ ಸಂಬಂಧನೇ ಇಲ್ಲ. ಅವನ ಮೇಲೆ ಕೂಡ FIR ಮಾಡಿ ಅವನನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆಮೇಲೆ ಇವ್ರ ಮನೇಲಿ ಸಂತೋಷನವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ 2 ಚಿಕ್ಕ ಮಕ್ಕಳು FIR ಮಾಡಿದ್ದಾರೆ, ಚಿಕ್ಕ ಮಕ್ಕಳು. ಆ ಮಕ್ಕಳು ಬೆಳಗ್ಗೆ ಎದ್ರೆ ಅಪ್ಪ ಎಲ್ಲೋದ್ರು ಅಂತ ಕೇಳ್ತಾರೆ, ಅಳ್ತಾರೆ. ಅದು ಏನಾಗಿದೆ ಅಂದರೆ ಈಗ ಆ ಕಡೆ ರಾಘವೇಂದ್ರ ಗೌಡ್ರನ್ನ ಕೂಡ ಟಾರ್ಗೆಟ್ ಮಾಡಿ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಮನೇಲಿ ಅವ್ರ ಅಮ್ಮ ಇಲ್ಲ, ತಾಯಿ ಇಲ್ದಿರೋ ಮಕ್ಕಳು ಅವು 2. ಅಜ್ಜಿ ಕೂಡ ವಯಸ್ಸಾಗಿದೆ, ಅವ್ರನ್ನ ನೋಡ್ಕೊಳ್ಳೋರು ಯಾರೂ ಇಲ್ಲ. ಹಾಲು ಕರಿಯೋದು ಅದು ಇದು ಅಂತ ಎಲ್ಲ ಕೆಲಸಗಳಿರುತ್ತೆ. ಹೀಗೆ ಬೇಕು ಅಂತಲೇ ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡಿಸಿ ಅಲ್ಲಿ ಗಲಾಟೆ ಆಗಿರೋದ್ರಲ್ಲಿ 5 ಜನರು ಏನು ತಗೊಂಡೋಗಿದ್ದಾರೆ ಅವ್ರನ್ನ ಕಿಡಿಗೇಡಿಗಳು, ಅಂದರೆ ಅವ್ರನ್ನ ಅಂತಲೇ ಹೇಳಿಲ್ಲ, ಅವರು ರೈತರೆಲ್ಲರೂ ಕಿಡಿಗೇಡಿಗಳು ಅಂತ ಹೇಳಿ ಘೋಷಣೆ ಮಾಡಿದಾರಲ್ಲ. ರೈತರು ಇಲ್ಲಿ ಯಾರು ಕಿಡಿಗೇಡಿಗಳು ಇಲ್ಲ. ಕಿಡಿಗೇಡಿಗಳು ಅಂದರೆ ಏನಂತಾರೆ, ನಮಗೆ ಗೊತ್ತಿದ್ದಂಗೆ ಬೇರೆ ಕಡೆಯಿಂದ ಬಂದು ಗಲಾಟೆ ಮಾಡಿ ದೊಂಬಿ ಮಾಡೋರನ್ನ ಕಿಡಿಗೇಡಿಗಳು, ರೈತರನ್ನ ಕಿಡಿಗೇಡಿಗಳು ಅಂತ ಹೇಳಿದಾರಲ್ಲ. ರೈತರು ಯಾರು ಇಲ್ಲಿ ಕಿಡಿಗೇಡಿಗಳು ಇಲ್ಲ, ಎಲ್ಲರೂ ರೈತರು ಅವ್ರ ಭೂಮಿಗೋಸ್ಕರ ಹೋರಾಡಿದ್ದಾರೆ ಬಿಟ್ಟರೆ ಬೇರೆ ಯಾವುದಕ್ಕೋಸ್ಕರನೂ ಹೋರಾಡಿಲ್ಲ ಇಲ್ಲಿ. ಆಮೇಲೆ ಕರೆಂಟ್ ಹೋಗೋದಕ್ಕೆ ನಮ್ದು ಯಾವುದು ಆಕ್ಷೇಪಣೆ ಯಾವುದೂ ಇಲ್ಲ. ನಾವೀಗ ಏನು ಹೋರಾಡ್ತಿದ್ದೀವಿ ಅಂದರೆ ಕರೆಂಟ್ ಬೇಡ ಅನ್ನೋದಕ್ಕೇನು ಹೋರಾಡ್ತಾ ಇಲ್ಲ. ನಮ್ಮ ರೈತರು ಭೂಮಿಲಿ ತಗೊಂಡು ಹೋಗ್ಬೇಡ್ರಿ, ಆ ಕಡೆ ಏನು ತೋರಿಸಿದಾರೆ DC ಅವರು, ಅಲ್ಲಿಂದ ತಗೊಂಡು ಹೋಗ್ರಿ ಅಂತ ಹೇಳ್ತಾ ಇದೀವಿ ಬಿಟ್ಟರೆ ನಮ್ಗೆ ಯಾವ ಕರೆಂಟ್ ಬೇಡ ಅಥವಾ ಇಲ್ಲಿ ಒಯ್ಬೇಡಿ ಅಂತ ಯಾವುದಕ್ಕೂ ನಾವು ತಡೆ ಹಿಡಿತಾ ಇಲ್ಲ. ಪರ್ಯಾಯ ವ್ಯವಸ್ಥೆ ಇದೆಯಲ್ಲ, ಅಲ್ಲಿಂದ ತಗೊಂಡು ಹೋಗ್ರಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಈ ಕುಮಾರ್ ಗೌಡ್ರು ಏನಿದ್ದಾರೆ ಅವ್ರು ಹೇಳ್ತಿದ್ದಾರೆ ಎಲ್ಲರಿಗೂ ನಾವು ಕಳಿಸಿದ್ದೀವಿ ಅಂತ ಹೇಳಿಬಿಟ್ಟು. ಅವ್ರು ಯಾವುದು ನಮಗೆ ಏನು ನೋಟಿಸ್ಗಳನ್ನ ಯಾವುದು ಕಳಿಸಿಲ್ಲ, ಇದುವರೆಗೂ ಕಳಿಸಿಲ್ಲ. ನಾವು ಅದನ್ನು ತಗೊಂಡು ಅದು ನೋಟಿಸ್ ತಗೊಂಡಿದ್ದಿದ್ರೆ ನಮಗೆ ಅವಾಗಲೇ ಗೊತ್ತಾಗಿರೋದು, ನಾವು ಅದನ್ನು ಇಷ್ಟೆಲ್ಲ ಹೋರಾಟ ಮಾಡ್ತಿರ್ಲಿಲ್ಲ. ಅವಾಗಲೇ ನಮಗೆ ಗೊತ್ತಾಗ್ಬಿಡೋದು, ನಾವು ಅವಾಗಲೇ ತಡೆ ಹಿಡಿತಾ ಇದ್ವಿ. ನಮ್ಮ ಗದ್ದೆ ತನಕ ಅವ್ರನ್ನ ಇಳಿಯಕ್ಕೆ ಬಿಡ್ತಾನೆ ಇರಲಿಲ್ಲ. ನಾವು ಏಕಾಏಕಿ ಬಂದು ಕೆಲಸ ಮಾಡೋದು, 12 ಗಂಟೆ ರಾತ್ರಿ ಬಂದು ಗುಂಡಿ ತೆಗೆಯೋದು, JCB ತಗೊಂಡ್ಬಂದು ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ ಬಿಟ್ಟರೆ ನಾವು ಯಾವುದೇ ಬಡದಾಟಕ್ಕೆ ಹೋಗಿಲ್ಲ. ಇದನ್ನ ಈಗ ಮತ್ತೆ ಗಲಾಟೆ ಆಗ್ತಾ ಇದೆ ಅಂತ ಪೊಲೀಸ್ನವ್ರು ತಗೊಂಡ್ಬಂದು ಅವ್ರು ಕೆಲಸ ಮಾಡಿಸ್ತಾ ಇದ್ದಾರೆ. ಇದನ್ನ ದಯವಿಟ್ಟು ನಿಲ್ಲಿಸ್ರಿ, ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಏನಿದೆ ಅಲ್ಲಿಂದ ತಗೊಂಡು ಹೋಗ್ರಿ ನೀವು ಅಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ.